ಸರಿ ಬಸ್ ಸ್ಟ್ಯಾಂಡ್ ತಕ ಹೋಗ್ಬಿಟ್ಟು ಬರ್ತೀನಿ. ಬೇಜಾರಾಯ್ತದೆ ಹೆಂಗೆ ಕುಂತ್ಕೊಬಿಟ್ಟು ಬರ್ತೀನಿ. ರೀ ಬರ್ಬೇಕಾದ್ರೆ ಒಂದೆರಡು ಮೆಣಸಿನ್ಕಾಯಿ ಬೋಂಡ, ಒಂದೆರಡು ಕ್ಯಾಪ್ಸಿಕಮ್ ಬೋಂಡ ತಕೊಬಿಟ್ಟು ಬನ್ನಿ. ಮರಿಬ್ಯಾಡಿ ಸರಿನಾ? ಅದಕ್ಕೆ ಒಸಿ ಕ್ಯಾರೆಟು ಈರುಳ್ಳಿ ಎಲ್ಲ ಕುಯ್ಸ್ಬಿಟ್ಟು ಹಾಕೊಂಬಿಟ್ಟು ತಗೊಬಿಟ್ಟು ಬರ್ರಿ. ಯಾಕೋ ಭಯ ನಿರ್ಬತ್ತಾಯಿ ತಿನ್ಬೇಕು ಅಂತ. ಅಯ್ಯ ನಿನ್ನ ಇಲ್ದಿರ ಕಾಸಾಗೆ ಇಲ್ದಿರೋದೆಲ್ಲ ಹೇಳ್ತಾಳೆ. ಮನೆಯಾಗೆ ತಂದ್ಬಿಟ್ಟು ಮಾಡ್ಕೊಂಡು ತಿನ್ನೆ. ಏ ಮನ್ಯಾಗ ತಂದು ಮಾಡಿ ಎಣ್ಣೆ ವಾಸನೆ ನಂಗೆ ಒಟ್ಟಿಗೆ ಸೇರಕ್ಕಿಲ್ಲ. ನನಗೇನೋ ತಿನ್ಬೇಕು ಅಂತ ಅನಿಸೋದು. ಯಾರು ಕಡಲೆ ಇಟ್ಟು ಕಲಿಸ್ಕೋಬೇಕು, ಮೆಣಸಿನ್ಕಾಯಿ ಎಲ್ಲ ತಂದು ಮಾಡ್ಕೋಬೇಕು, ಎಣ್ಣೆ ವೇಸ್ಟು ಎಲ್ಲ ವೇಸ್ಟು. ಸುಮ್ಮನೆ ಹೋಗಿ ರಂಗಪ್ಪನ ಹೋಟ್ಲನಾಗೆ ಬೊಜ್ಜಿ ತಗೊಬಿಟ್ಟು ಬನ್ನಿ ನೆಟ್ಟಿಗೆ. ಹೆಂಗೊತ್ತಾಗೆ ತಿನ್ನನಿಬ್ರುನುವೆ. ಇನ್ನೇನೊಂಚೂರು ಸಾಪ್ನೀರು ಗಿಪ್ನೀರು ಮಾಡ್ತೀನಿ, ತಿನ್ಕೊಳ್ಳೋಣ. ಸರಿ ಹೇಳ, ಆಯ್ತು ತತ್ತೀನಿ. ಹಂಗೆ 2 ಮೊಟ್ಟೆ ಬಣ್ಣನ ತಗೊಬಿಟ್ಟು ಬರ್ರಿ. ಈ ಚುನುಗ್ದಾಗ ನಿಂಗೆ ಬುದ್ಧಿ ಬರಕಿಲ್ಲ ಬಿಡು. ಅಯ್ಯೋ ಇವಾಗ ಬದುಕಿದೀವಿ, ಯಾವಾಗ ಸಾಯ್ತೀವೋ ಯಾರು ಗೊತ್ತು. ಇದ್ದೀರ ಗಂಟ ತಿನ್ಕೊಂಡು ಸಂದಕ್ಕಿರ್ಬೇಕಪ್ಪ. ಅದು ಬಿಟ್ಬಿಟ್ಟು ಕಷ್ಟ ಕಷ್ಟ ಅಂತ ಕುಂತ್ಕೊಂಡ್ರೆ ಜೀವನ ಪೂರ್ತಿ ಕಷ್ಟನೇನಿಯ. ಒಂದು ಬೊಜ್ಜಿ ಮೆಣಸಿನ್ಕಾಯಿ ತಿನ್ಕೊಳಕ್ ನನಗೆ ಆಗಕ್ಕಿಲ್ಲ, ಒಂದು ಬೊಜ್ಜಿ ತಿನ್ನಕ್ ಆಗಕ್ಕಿಲ್ಲ ಅಂದ್ರೆ ಇನಿ ಬಾಳ ಇದ್ರೆಷ್ಟು ಬಿದ್ರೆಷ್ಟು ನನ್ಗಂತೂ. ಅಯ್ಯ ಬುಡತಾಗಿ ತೊರ್ದಿದಂಗಿರು ಮಾಡ್ತೀನಿ. ಪದೇ ಪದೇ ಈ ಸರಜಿ ಯಾಕೆ ಹಿಂಗೆ ಕೂಗ್ತಾವಳಲ್ಲ? ಅಯ್ಯಯ್ಯಯ್ಯ ಬಾರೇ ಬಾ, ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ. ಅಯ್ಯೋ ಪದ್ದಿ ಹೀಗೇನೆ ಮಾಡೋದು? ಅಯ್ಯೋ ಧರ್ಮಸ್ಥಳ ಸಂಘದವರು ದುಡ್ಡು ವಸೂಲಿ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹುಡಿಕೊಂಬಿಟ್ಟು ಬತ್ತವ್ರ ಕಣ್ಲೆ. ಏನೇ ಹೇಳ್ತಿದ್ಯಾ ನೀನು? ಬತ್ತವ್ರ ಉನ್ಲೆ ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಿಲ್ಲ. ನಮ್ಮನೆ ಪಕ್ಕದಾಗೆ ಅದೇ ಈ ಜಾನ್ಕಮ್ಮ ಐತಲ್ಲ, ಆ ಜಾನ್ಕಮ್ಮಂಗೆ ಸೋರ್ಯಾ ಕ್ಲಾಸ್ ತಕೊಬಿಟ್ಟವ್ರ ಕಣ್ಲೆ. ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇಸ್ಕೊಳ ಗಂಟ ಇಸ್ಕೊಬಿಡ್ತೀರಾ, ಕೊಟ್ಟಕ್ಕೆ ನಿಮ್ಗೆ ಯೋಗ್ಯತೆ ಇಲ್ವಾ ಅಂತ ಹೇಳ್ಬಿಟ್ಟು ನನಗೆ ಏನು ಮಾಡಬೇಕು ಗೊತ್ತಾಗ್ಲಿಲ್ಲ. ಅದಕ್ಕೆ ಮಾಡೋ ಕೆಲಸ ಅಲ್ಲೇ ಬಿಟ್ಬಿಟ್ಟು ಬಾಕ್ಲಿಗೆ ಬೀಗ ಹಾಕೊಂಡು ಓಡ್ ಬಂದ್ಬಿಟ್ಟೆ ನಿಮ್ಮ ಅಂತಕ್ಕೆ. ಬುದ್ಧಿ ಏನಾರ ಮಾಡಿ ನಿಮ್ಮ ಮನೆ ಒಳಗಡೆ ಸೇರ್ಕೊಬಿಡ್ಲ ನಾನು? ಮನೆಯಾಳಿ ನಾನೇ ಕೊಟ್ಟಿದ್ದೀನಿ ಅಂತ ಅನ್ಕೊಬಿಟ್ಟ. ನಾನು ಕೊಟ್ಟಿಲ್ಲ, ಧರ್ಮಸ್ಥಳ ಸಂಘ ನನ್ನ ಗಂಡ ಕೊಟ್ಟಿದ್ದ ಕಣ್ಲೆ ಕೊಟ್ಟು ಅಂತ. ಅದೇ ಗಂಟೊತ್ಕೊಂಡು ರೇಷ್ಮೆ ಸೀರೆ, ಆ ಸೀರೆ ಈ ಸೀರೆ ಅಂತ ಮಾರ್ಕೊಬತ್ತಾನಲ್ಲ, ಆ ವಯ್ಯಂತಾಗ ಸೀರೆ ತಗೊಬಿಟ್ಟೆ ನೋಡ್ಲೆ ನಾನು. ಹೀಗೆ ಏನು ಮಾಡೋದು ಅಂತಾನೆ ಗೊತ್ತಾಯ್ತಿಲ್ಲ. ಹೆಂಗೋ ದುಡ್ಡು ಕೂಡ್ತದೆ ಅನ್ಕೊಂಡಿದ್ದೆ, ಕೂಡ್ಲೂ ಇಲ್ಲ. ನನ್ನ ಗಂಡ ಈಗ ಕೊಟ್ಟಿಲ್ಲ, ಅದು ಇದು ಅಂದರೆ ಕ್ಯಾಕರ್ಸ್ ಮಾಕೋಗಿತಾನೆ. ಏನು ಮಾಡೋದು ಇವಾಗ? ನಮ್ಮಂತ ಕುಡಿಕೊಬಿಟ್ಟು ಬರ್ತಾರೆ. ನೀನು ಕೊಟ್ಟಿಲ್ವಾ? ಒಳ್ಳೆ ಸವಾಸ ಆಯ್ತಲ್ಲಪ್ಪ ಇವಾಗ. ಏನು ಮಾಡೋದು? ಏನು ಮಾಡೋದು? ಅಯ್ಯೋ ವಿಮ್ಲಕ್ಕ ಏನು ಸಂಘದ್ದು ದುಡ್ಡು ಕೊಟ್ಟಲ್ವೇನ್ ನೀವು? ಅಯ್ಯೋ ಈಗಳಪ್ಪ ಕೊಟ್ಟಕ್ಕೆಂತಾನೆ ತೆಗ್ದಿಕ್ಕಿದೀನಿ, ತಗ ದುಡ್ಡ. ಅಯ್ಯೋ ನೀನ ಕೊಟ್ಟಿದ್ರೆ ಸುಮ್ಕೆ ಬಿಡ್ತಾರೆ. ಸರಜಿ ಬಂದ್ಬಿಟ್ರಲ್ಲೇ, ಏನ್ಲೇ ಮಾಡೋದು? ಭಯವಾಯ್ತೈತೆ. ಬಾರೆ ಬಾರೆ ಬೇಗ ಓಡ್ ಬಾರೆ. ಲೇ ಪುದ್ದಿ ಇಲ್ಲಿ ಕಾಣಕ್ಕಿಲ್ಲ ತಾನೇ ನಾವು? ದೇವ್ರ ಹಣೆಗೂ ಕಾಣಕ್ಕಿಲ್ಲ. ನೀನ್ ಬಾಯಿ ಮುಚ್ಕೊಂಡು ಸುಮ್ಕಿರು, ಎಡವಟ್ ಮಾತ್ರ ಮಾಡ್ಬೇಡ. ಸುಮ್ಮನೆ ಕುಂತ್ಕ. ನಮ್ಮನೆ ಒಸಿ ದೊಡ್ಡದಾಗೈತಲ್ಲ, ಎಂಚ್ ಮೇಲೆ ಕುಂತ್ಕೊಂಡ್ರೆ ಕಾಣಕ್ಕಿಲ್ಲ. ಒಸಿ ಒಯ್ಟಾಗೈತೆ ನಮ್ಮನೆ. ನಾವು ಕಾಣಲ್ಲ, ನಮಗೆ ಅವ್ರು ಕಾಣಿಸ್ತಾರೆ ಅಷ್ಟೇ. ಸುಮ್ಕಿರು. ಸದ್ಯ ನಾವು ಕಾಣಿಸ್ಲಿಲ್ಲ ಅಂತಂದ್ರೆ ಅಷ್ಟೇ ಸಾಕು ಕಣಪ್ಪ. ಇವ್ರಂತೂ ಬಿಡಕ್ಕಿಲ್ಲ ಕಣ್ಲೆ, ನಮ್ಮನ್ನಂತೂ ಹಿಡ್ಕೊಬಿಡ್ತಾರೆ. ನನ್ನ ಗಂಡ ಬೇರೆ ಬಜ್ಜಿ ತಗೊಬತ್ತೀನಿ ಅಂತ ಹೋಗವನೆ, ತಿನ್ನಣ ಅಂತ ಇಳಿಯೋಣ ಅನ್ನಕ್ಕೆ. ಈ ನನ್ನ ಮಕ್ಕಳು ಬೇರೆ ಬತ್ತಾರಲ್ಲ, ಈಗ ಏನು ಮಾಡೋದು? ಅಯ್ಯೋ ಅದಕ್ಕೆ ಹೇಳದೆ, ಅವಶ್ಯಕತೆಗೆ ಮೀರಿ ಸಾಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಬತ್ತಾರೆ ಸೋಂಕಿರು. ಇದೇನೇನ್ರಿ ಮನೆ? ಹ್ಞೂ ಸರ್, ಇದೇನೇನೆ ಮನೆ. ಹೊದ್ದು ಅಂತ ಹೇಳ್ಬಿಟ್ಟು ಏನ್ರಿ ಅವರು 2 ತಿಂಗಳಿಂದನೂ ಕೊಟ್ಟಿಲ್ಲ. ನಿಮ್ಗೆ ವಸೂಲಿ ಮಾಡ್ಕೊಂಬನ್ನಿ ಅಂತ ಹೇಳಿದ್ರು. ನಿಮ್ಮ ಕೈಲಿ ವಸೂಲಿ ಮಾಡೋಕ್ಕೂ ಆಗ್ತಾ ಇಲ್ವೇನ್ರಿ ನಿಮಗೆ ದುಡ್ಡನ್ನ? ಅದು ಹಂಗಲ್ಲ ಸರ್, ಅದು ತುಂಬಾ ಸಲ ಬಂದ್ಬಿಟ್ಟು ಅವ್ರ ಮನೆ ಹತ್ರ ಕಾದು ವೆಯ್ಟ್ ಮಾಡಿ ಹೋಗ್ತೀನಿ ಸರ್. ಏನು ಮಾಡಿದ್ರು 2 ಮಂತ್ಸಿಂದ ನಮ್ಮ ಕೈಲೇ ಸಿಕ್ಕಿಲ್ಲ ಸರ್. ಲಾಸ್ಟ್ ಮಂತು ಕಟ್ಟಿಲ್ಲ, ಈ ಮಂತು ಕಟ್ಟಿಲ್ಲ ಸರ್. ಅದಕ್ಕೆ ನಾನು ನಿಮ್ಮನ್ನೇ ಕರ್ಕೊಂಡು ಬಂದಿದ್ದು. ನೋಡಿ ಸರ್ ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಾನು ತಾನೇ ಏನು ಮಾಡಲಿ ಸರ್, ನೀವೇ ಹೇಳಿ. ಎಷ್ಟು ವಸೂಲಿ ಮಾಡೋಕ್ಕೆ ಏನು ಮಾಡಿದ್ರು ಅವ್ರು ಹೇಳಿದ ಮಾತೇ ಕೇಳಲ್ಲ ಸರ್. ಬಾಕ್ಲಾಕೊಂಡು ಹೋಗೋದು, ನಮ್ಮನ್ನೇ ಎದುರಿಸೋದು, ಏನೇನೇನೋ ಮಾಡ್ತಾರೆ ಸರ್. ನೋಡಿ ಇದಕ್ಕೆಲ್ಲ ಮುಲಾಜೆ ತೋರಿಸ್ಬೇಡಿ. ನೋಡಿ ಇಲ್ಲೇ ವೆಯ್ಟ್ ಮಾಡಿ ಅವ್ರು ಬರೋ ತನಕ. ಏನು ನೈಟ್ ಆದ್ರೂ ಬರಲ್ವೇನ್ರಿ? ಅವರು ಬರ್ತಾರೆ ತಾನೆ, ವೆಯ್ಟ್ ಮಾಡಿದ್ರು ಪರವಾಗಿಲ್ಲ. ನೀವಂತೂ ದುಡ್ಡು ವಸೂಲಿ ಮಾಡಲೇಬೇಕು. ನಾನು ನಿಮ್ಮ ಜೊತೆ ಇರ್ತೀನಿ ಆಗಿದ್ದಾಗ್ಲಿ. ಇದೇನೇ ಸರೋಜಿ, ಇದು ಒಳ್ಳೆ ಎಡವಟ್ಟಾಗೋಗ್ಬಿಡ್ತಲ್ಲೇ. ಇವರೇ ನಮ್ಮನ್ನು ಬಿಟ್ಬಿಟ್ಟು ಹೋಗಂಗೆ ಕಾಣೆ, ಇಲ್ಲೇ ಇರೋಣ ಅಂತ ಮಾತಾಡ್ತಾವ್ರಲ್ಲೇ. ಈಗ ಏನ್ಲೇ ಮಾಡೋದು? ತಲೆ ಕೆಟ್ಟು ಕೆರಡ್ಬಿಟ್ಟೈತೆ ನನಗಂತೂ. ಹೆಂಗೆ ಮಾಡೋದು? ಏನು ಮಾಡೋದು ಗೊತ್ತಾಯ್ತಿಲ್ಲ. ಯಾವಾಗ ಹೋಯ್ತಾರೋ ಪದಿ? ಅಯ್ಯೋ ಏನು ಮಾಡೋದು, ಏನು ಕತೆನೋ. ನಾವಂತೂ ಸಿಗಾಕೊಳ್ಳೋದೇ ಬೇಡ. ಸಿಗಾಕೊಂಡ್ರೆ 2 ತಿಂಗಳದು ರುಬ್ಬೆಸಿದ್ ಬಿಡ್ತಾರೆ ಅಷ್ಟೇ. ದುಡ್ಡು ಕೊಟ್ಟಲಿಲ್ಲ ಅಂತ ಹೇಳಿದ್ರೆ ಸುಮ್ಕೆ ಇರು, ನೋಡೋಣ, ಯೋಚನೆ ಮಾಡೋಣ. ಮುನ್ನು ಮಸಿ ಏನು ಯೋಚನೆ ಮಾಡ್ತೀಯ? ಅಯ್ಯೇ ಸುಮ್ ಕೂತ್ಕ. ಅಯ್ಯೋ ಏನು ಮಾಡೋದು ದೇವ್ರೇ. ನೋಡಿ ಇಲ್ಲಿ ಅಕ್ಕಪಕ್ಕ ಯಾರಾದ್ರೂ ಇದ್ರಲ್ಲ, ಅವ್ರ ಹತ್ರ ವಿಚಾರಿಸಿ. ಹಾಂ ಸರ್. ಅಕ್ಕೋ ಸರ್, ಇಲ್ಲಿ ಎಲ್ಲ ಹಿಂಗೆ ಸರ್, ಎಲ್ಲರೂ ಕಟ್ತಾರೆ ಸರ್ ಸರಿಯಾಗಿ. ಒಂದು 4-5 ಮನೆಗಳವೆ ಸರ್ ಇಲ್ಲಿ.
ಈ ಸರೋಜಮ್ಮ ನೋಡಿದ್ರಲ್ಲ ಸರ್ ಬಾಗ್ಲು ಬೀಗ ಹಾಕೊಂಡು ಹೊರಟೋಗ್ಬಿಟ್ಟವ್ರೆ. ಅವ್ರು ಎಲ್ಲೋದ್ರು ಅಂತಲೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅವ್ರನ್ನ ಬಿಟ್ಟರೆ ಇನ್ನು ಈಗ ಇವ್ರು ಪದ್ದು ಅನ್ನೋರು ಇವರು, ಇನ್ನು ಇವರಿಬ್ಬರು, ಇನ್ನೊಬ್ರು ಇಬ್ಬರವರೇ ಸರ್ ಅವರು. ಜಾನಕಮ್ಮ ಅನ್ನೋರು ಅವರೊಬ್ರು, ಹಾಗೆ ಇನ್ನೊಬ್ರು ಜಯಮ್ಮ ಸರ್. ಆ ಜಯಮ್ಮ ಅಂತೂ 4 ತಿಂಗಳಿಂದ ಕಟ್ಟಿಲ್ಲ ಸರ್. ಸಾಕಾಗಿ ಹೋಗ್ಬಿಟ್ಟೈತೆ ನಮ್ಗಂತೂ. ಅಯ್ಯೋ ಇದೇನು ಜಯಮ್ಮ ಎಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ಲಲ್ಲೇ. ಹೂನಿ ನನ್ನ ತಗೇನಿಯ ಬಿಟ್ಟು ಬಿಲ್ಡಪ್ ಕೊಟ್ಟವಳೆ, ಇವತ್ತು ನೋಡಿದ್ರೆ ಹಿಂಗೆ. ಏನೇ ಆಗಲಿ ಪದ್ದಿ ಇಳಿಲೇಬಾರ್ದು ನಾವು. ಸುಮ್ಮನಿದ್ಬಿಡು. ಸದ್ಯ ಒಳ್ಳೆ ಜಾಗ ಹುಡುಕಬಿಟ್ಟಿದ್ಯಾ ನೀನಂತೂ. ನಮ್ಮ ಮನೆಯಾಗ ಒಂದು ಕಿತ ತಗ್ಲಾಕಬಿಟ್ಟಿದ್ದೆ ನಾನು. ಮನೆ ಒಳಗಡೆನೆ ಬಚ್ಚಿಕೊಂಡಿದ್ನ, ಸೌಂಡ್ ಮಾಡ್ಬಿಟ್ನಾ, ಪಾತ್ರೆ ಸೌಂಡು ಗೊತ್ತಾಗ್ಬಿಡ್ತಾ. ಅಯ್ಯೋ ತಗ್ಲಾಕಬಿಟ್ಟೆ. ಇಲ್ಲಂತೂ ತಗ್ಲಾಕಗಳಕ್ಕೆ ಚಾನ್ಸೇ ಇಲ್ಲ. ಅಕ್ಕ ಅಕ್ಕ ಓ ಹೇಳಪ್ಪ. ಅಕ್ಕ ಇಲ್ಲಿ ಪದ್ದು ಅವರು ಎಲ್ಲೋದ್ರು? ವಾ ಪದ್ದಿನೇ, ಅವಳು ಇಲ್ಲೇ ಇದ್ಲಲ್ಲ ಈ ಸೊತ್ತು ಇಲ್ಲೇ ಓಡಾಡ್ತಾ ಇದ್ಲು, ಯಾಕೆ ಕಾಣಿಸ್ತಿಲ್ವೇ? ನೋಡಿದೆ ಸರ್, ನಾನು ಹೇಳಿಲ್ವಾ ಅವ್ರು ಬೇಕು ಅಂತಾನೆ ನಾವು ಬರೋ ಟೈಮ್ಗೆ ಎಸ್ಕೇಪ್ ಆಗ್ತಾರೆ ಸರ್. ಅದು ಎಲ್ಲಿ ಎಸ್ಕೇಪ್ ಆಯ್ತಾರೆ ಅಂತಾನೆ ಗೊತ್ತಿಲ್ಲ ಸರ್. ನಾನು ಅಕ್ಕ ಪಕ್ಕ ವಿಚಾರಿಸಿ ಹುಡುಕಿ ಮಾಡಿ ಸಾಕಾಗಿ ಹೋಗ್ಬಿಟ್ಟೈತೆ ಸರ್ ನನಗಂತೂ. ಅಯ್ಯೋ ಈ ಸಲ ಸಿಕ್ಬಿಟ್ರಂತೂ ನಾನಂತೂ ನಿಜವಾಗ್ಲೂ ಸುಮ್ಮನೆ ಬಿಡಲ್ಲ ಸರ್. ಕೊಡೋ ತನಕ ಬಿಡಲ್ಲ, ಇಲ್ಲೇ ಕೂತ್ಕೊಂಡಾದ್ರೂ ವಸೂಲಿ ಮಾಡ್ತೀನಿ ನಾನು. ಯಾಕೋ ನಮ್ಮ ತಿಥಿ ಆದಂಗೆ ಕಾಣಿಸ್ತಾ ಐತೆ. ಅರ್ಜೆಂಟ್ ಕೆರ್ಗನ ಫೋನ್ ಹಾಕ್ಬಿಟ್ಟು ಹುಸಿ ದುಡ್ಡು ಗಿಟ್ಟು ಕೇಳೋನೇನೆ ಸರೋಜಿ. ಹುಸಿ ಯಾಕೆ, ಹುಸಿ ಶಾನೆನೇ ಕೇಳು ನನಗೂ ಸೇರಿ. ಎಂತ ಎಷ್ಟು ದಿನದಿಂದ ಕೊಟ್ಟಿಲ್ಲ ಕಾಸ? ಕೊಟ್ಟಿಲ್ವೇನೋ ಅವಳು? ಅಯ್ಯೋ ಕೊಟ್ಟಿಲ್ಲ ಮಾಡಲ್ಲ, ಇಸ್ಕೊಳ ತನಕ ಇಸ್ಕೊಂಡ್ಬಿಡ್ತಾರೆ. ಸುಮ್ಮನೆ ಓಡಾಡ್ತಾವ್ರೆ. ಅಯ್ಯೋ ಮನೆ ಹತ್ರ ಬಂದರೆ ಸಿಗಲ್ಲ ನಮಗೆ, ಏನು ಮಾಡಬೇಕೋ ಗೊತ್ತಿಲ್ಲ. ನಮಗೂ ಹುಡುಕಿ ಇವ್ರನ್ನೆಲ್ಲ ಸಾಕಾಗೋಗ್ಬಿಡುತ್ತೆ. ಕೊಡೋದಲ್ದೇನೆ ವಸೂಲಿ ಬೇರೆ ಮಾಡಬೇಕಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಅಯ್ಯೋ ಕೋಳಿ ಸಾರು ಮಟನ್ ಸಾರು ಮಾಡ್ಕೊಂಡು ಅವರೇ ಮೇಯ್ತಿತ್ತಾಳೆ. ಸಂಗು ದುಡ್ಡು ಕೊಟ್ಟಕ್ಕ ಹಾಕಿಲ್ವೇ? ಎಲ್ಲ ಕಾಕಿ ಮುದುಕಿ ನನ್ನ ಮೇಲೆ ಪಿನ್ ಇಕ್ತಾವಳಲ್ಲೇ. ನೋಡಕ್ಕ ಅಯ್ಯೋ ದುಡ್ಡು ಇಸ್ಕೊಳ್ಳೋವಾಗ ಇಸ್ಕೊಬಿಡ್ತಾರೆ. ಆಮೇಲೆ ನಾ ಕಟ್ಟು ಅಂದರೆ ಈಗ ತಿನ್ನಕ್ಕೂ ಮಾಡಕ್ಕೂ ಎಲ್ಲನೂ ಇರ್ತೈತೆ. ಆದ್ರೆ ನೋಡಕ್ಕ ನಮ್ಮ ಸಂಘಗಳಿಗೆ ಕಟ್ಟಿಸ್ಕೊಬಿಟ್ಟು ನಮ್ಮನ್ನ ಅಲ್ದಾಡಿಸ್ತಾರೆ. ಕೊಡ್ರಿ ಅಂದ್ರೂ ಕೊಡಲ್ಲ. ನಾವು ಇವತ್ತು ಎಷ್ಟೊತ್ತನಾಗ್ಲಿ ಇಲ್ಲಿದ್ದು ದುಡ್ಡು ವಸೂಲಿ ಮಾಡ್ಕೊಂಡೇನೆ ಹೋಗೋದು. ಬಿಡ್ಬೇಡ್ರಿ, ಮೊಳ್ಳಿ ಮಿಂಚುಳಿ ಅವಳಂತೂ ಏನ್ ಸಾಚಲ್ಲ. ನಾನಂದೆ ಅಂತ ಅನ್ನಕ್ ಹೋಗ್ಬೇಡಿ. ದುಡ್ಡು ಇಕ್ಕೊಂಡಿತ್ತಾಳೆ, ಇಕ್ಕಬಿಟ್ಟು ಈಗ ಅವು ಇವು ತಕೊಳ್ಳೋದು, ಮಜಾ ಮಾಡೋದು, ಬರೀ ಅದು ಇದು ಕೇಣಿಯ ಖರ್ಚು ಮಾಡೋದು ಮಾಡ್ತಾಳೆ. ಗಂಡ ಬಾಬಾ ಒಳ್ಳೆನೇನಿಯ ಕಾಸು ಗೀಸು ಎಲ್ಲ ಕೊಡ್ತಾನೆ. ಅವಳೇನಿಯ ಸರಿ ಇಲ್ಲ ಒಸಿ. ಎಲ್ಲ ಮುದುಕಿ ನಿನ್ನ ಗ್ರಾಚಾರ ಕೆಟ್ಟೈತೆ ಅಂತ ಅನ್ಕ ಇವ್ರು ಹೋದ್ಮೇಲೆ ನಿನಗೆ ನೋಡ್ಕತೀನಿ. ಅಲ್ಲಿ ಗಂಟ ಸುಮ್ಮನೆ ಇರ್ತೀನಿ. ಹೋಗ್ಲಿ ಸರಜಿ, ಈ ಮುದುಕಿಗೆ ನಾವು ಯಾರು ಅಂತ ತೋರಿಸ್ಲೇಬೇಕು. ಅವ್ರ ಗಂಡ ಇಲ್ಲೇ ಎಲ್ಲೋ ಇರಬೇಕು ಸಾ. ಅವ್ರೇನು ಊರು ಬಿಟ್ಬಿಟ್ಟೇನು ಹೋಗಿಲ್ಲ. ಬೆಳಿಗ್ಗೆಯಿಂದ ಇನ್ನೇನು ಈಗ ಅರ್ಧ ಗಂಟೆ ಮುಂಚೆ ನೋಡಿದ್ದೀನಿ. ಇಲ್ಲೇ ನಿಂತ್ಕೊಂಡಿದ್ಲು, ನಾನೇ ನೋಡಿವ್ನಿ. ಎಲ್ಲೋ ನೀವು ಬಂದಿದ್ದು ಕಂಡಿದ್ದಕ್ಕೆ ಎಸ್ಕೇಪ್ ಆಗೋಳೆ ಅಂತ ಅನ್ನಿಸ್ತದೆ. ಕುಂತ್ಕೊಳ್ಳಿ, ಇಲ್ಲೇ ನೀ ಕಾಪಿ ಗಿಪ್ಪಿ ಮಾಡ್ಕೊಡ್ತೀನಿ ನಾನೇನಿಯ. ಆ ಮನೆಯೊಳಗೆ ಮಾನ ಮರವದಿ ಕಳೆದು ದುಡ್ಡನ್ನ ವಸೂಲಿ ಮಾಡ್ಕೊಂಡು ಹೋಗಿ. ಬಿಲ್ಡಪ್ ರಾಣಿ ಬೋಲ್ ಬಿಲ್ಡಪ್ ಕೊಡ್ತಾಳೆ. ಅದಕ್ಕೇನೆ ನೀವು ಕುಂತ್ಕೊಳ್ಳಿ, ಇಲ್ಲೇನೆ ಬಿಟ್ಟು ಮಾತ್ರ ಹೋಗ್ಬೇಡಿ. ಬಂದೇ ಬತ್ತಾಳೆ ಎಷ್ಟೊತ್ತಾದ್ರೂ ಪರವಾಗಿಲ್ಲ. ರಾತ್ರಿ ಅಷ್ಟೊತ್ತಿಗೆ ಬಂದೇ ಬರಬೇಕಲ್ಲ. ಗಂಡನೂ ಅಷ್ಟೇ ಬಂದೇ ಬರ್ತಾನೆ. ಬಂದಕ್ಕೆ ಯಾಕೆ ಮಕ್ಕಳು ಇಸ್ಕೊಂಡು ಹೋಗಿ ದುಡ್ಡ. ಈ ಮುದುಕಿ ಕದ್ ಏನು ಹಳೆ ದ್ವೇಷ ಇತ್ತೋ ಏನೋ, ಸರಿಯಾಗಿ ಹಾಕ್ಕೊಡ್ತಾಳೆ ಪದ್ದಿ ನಿನ್ನ ಮ್ಯಾಲೆ. ಆಳಾದೋಳು. ಸರಿ ಅಜ್ಜಿ, ಆಯ್ತು ಇಲ್ಲೇ ಕೂತ್ಕೊತೀವಿ ಬಿಡಿ. ಕುಂತ್ಕೊಳ್ಳಿ, ಏನು ಯೋಚನೆ ಮಾಡ್ಬೇಡಿ, ಕುಂತ್ಕೊಳ್ಳಿ. ಬೊತ್ತಾಳೆ. ಅಯ್ಯಪ್ಪನು ಇಲ್ಲೇ ಎಲ್ಲ ಹೋಗಿತ್ತಾನೆ, ಬೊತ್ತಾನೆ. ನೀವೇನ ಯಾಮಾರ್ಬಿಟ್ರೆ ಅಷ್ಟೇನೆ. ನೋಡಿ ಬಾಕ್ಲಕ್ಕೆ ಚಿಲ್ಕನೂ ಹಾಕಿಲ್ಲ, ಏನು ಹಾಕಿಲ್ಲ, ಸುಮ್ಮನೆ ಬಾಕ್ಲ ಮುಂದೆ ಕುಟ್ಕೊಂಡು ಹೋಗವಳೆ. ಇಲ್ಲೇ ಎಲ್ಲೋ ಅವಳೆ. ನೋಡಿ ಇವತ್ತು ಎಷ್ಟೊತ್ತನಾಗ್ಲಿ ನಾನು ಬಂದಿದ್ದೀನಲ್ಲ, ನೈಟ್ 10 ಗಂಟೆ ಆಗಲಿ ಬಿಡಬಾರ್ದು ಇವ್ರನ್ನ. ನೋಡಿ ಮುದುಕಿ ಮುಖದಾಗ ನಗು ನೋಡಿ, ಹೊಟ್ಟೆ ಎಲ್ಲ ಉರಿತೈತೆ. ಕಿಸ್ಕಂಡು ಕೂತಾವಳಲ್ಲೇ. ಆಯ್ತು ಸರ್, ಹಂಗೆ ಆಯ್ತು, ಇಲ್ಲೇ ವೆಯ್ಟ್ ಮಾಡೋಣ. ಮೆರಿತಿದ್ಲು. ನಮ್ಮನೆಗೆ ಯಾರನ್ನ ಸಾಲಗಾರರು ಬಂದ್ಬಿಟ್ರೆ ಇಣಿಕಿಣಿಕಿ ನೋಡ್ತಾಳೆ. ಇವಾಗೂ ಅಷ್ಟೇ, ಹಂಗೆ ಆಗ್ಬೇಕು ಈ ಮನೆಯೊಳಗೆ. ಇಣಿಕಿಣಿಕಿನೇ ನೋಡ್ಲಿ ಹೇಳು. ಲೇ ಪುದ್ದಿ, ನಮ್ಗೇನ ಒಂದಕ್ಕೇನು ಅರ್ಜೆಂಟ್ ಆಗ್ಬಿಟ್ರೆ ಏನು ಮಾಡೋದು? ಇವ್ರೇನು ನಿಂತಿದ್ದ ಜಾಗ ಏನು ಕದ್ಲಾಕಿಲ್ಲ, ಇಲ್ಲೇ ಪಿಕ್ಸಾಗಿ ಕುಂತವ್ರೆ ಅಂತ ಅನ್ನಿಸ್ತದೆ. ಎಸ್ಕೇಪ್ ಆಗೋದು ಹೆಂಗೆ? ಹಿಂದೆಗಡೆ ಏನಾರ ಎಸ್ಕೇಪ್ ಆಗ್ಬೋದೇನೆ ಪದ್ದಿ? ನಿನಗೆ ಗೊತ್ತು, ಏಣಿಯಿಂದ ಹತ್ಕೊಬಿಟ್ಟು ಬಂದಿದ್ದೀವಿ ಇಲ್ಲಿಗೆ ಅಂತ ಹೇಳ್ಬಿಟ್ಟು. ಅದು ಬೇರೆ ಈಗ ನಾವು ಇಳಿದ್ಬಿಟ್ರೆ ಬಿದ್ದೆ ಹೋಗೋದು ಎಡವಟ್ಟಿಗೆ, ಇಲ್ಲ ಏನೋ ತಗ್ಲಾಕಳೋದು ಮಾಡಿಬಿಟ್ರೆ ಮಾನ ಮರ್ವದಿ ಹೋಗಿ ಮೀಡಿಯಾದವರೆಲ್ಲ ಬಂದ್ಬಿಟ್ಟು ಆಮೇಲೆ ಇವರೆಲ್ಲ ರೆಕಾರ್ಡ್ ಮಾಡಿಬಿಟ್ಟು ತೋರಿಸ್ಬಿಡ್ತಾರೆ. ನೋಡಿ, ಸಾಲ ಧರ್ಮಸ್ಥಳ ಸಾಲ ಕಟ್ಟಕ್ಕಾಗ್ದಂಗೆ ಮನೆ ಹತ್ತಿ ಕುಂತ ಪದ್ದಿ ಅಂತ ಹೇಳ್ಬಿಟ್ಟು, ಜೊತೆಗೆ ಸರೋಜಿ ಅಂತಲೂ ಹೇಳ್ಬಿಟ್ಟು ಹೆಡ್ಲೈನಾಗಿ ಬಂದ್ಬಿಡ್ತೀವಿ. ಯಾಕೆ ಬೇಕು ಸುಮ್ಕಿರು.